ತಿಂಗಳ 17ನೇ ತಾರೀಕು ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಒಂದು ರೀತಿಯಲ್ಲಿ ರೆಕಾರ್ಡ್ ಆಗುವಂಥ ರೀತಿಯಲ್ಲಿ ಆಲಿಕಲ್ಲಿನ ಮಳೆ ಬಿತ್ತು. ಇಡೀ ತಾಲೂಕಿನಲ್ಲಿ ಸಾವಿರಾರು ಎಕರೆ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದಾಳಿಂಬೆ ಈ ಭಾಗದಲ್ಲಿ ಹುಲಿಕುಂಟೆ ಹೋಬಳಿಯಲ್ಲಿ ವಿಶೇಷವಾಗಿ ತಡಕಲೂರು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರುವಂಥದ್ದು. ವಿಶೇಷವಾಗಿ ದಾಳಿಂಬೆ ಮತ್ತು ರೇಷ್ಮೆ, ಅಡಿಕೆ, ಮಾವು, ಈ ಎಲ್ಲ ತೆಂಗು, ಈ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅದನ್ನು ನೋಡೋದಕ್ಕೆ ಇವತ್ತು ಮಾನ್ಯ ಜಯಚಂದ್ರ ಅವರು, ಸ್ಥಳೀಯ ಶಾಸಕರು, ಮಾಜಿ ಸಚಿವರು ಮತ್ತು ನಾವೆಲ್ಲರೂ ಕೂಡ ನಮ್ಮ DC ಅವರು, CEO ಅವರು, ಆರ್ಟಿಕಲ್ಚರು, ಸಿರಿಕಲ್ಚರ್ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಇವತ್ತು ಭಾಳ ಸಂಪೂರ್ಣವಾಗಿ ರೈತ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ. ಇವತ್ತು ನಾವು ಅದನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಅಸೆಸ್ ಮಾಡಿ ರೈತನ ನೆರವಿಗೆ ನಾವು ಬರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಇರ್ಬೋದು, ಇಲಾಖೆಗಳವರು ಇರ್ಬೋದು, ರೈತನಿಗೆ ನೆರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಕೂಡ ಇವತ್ತು ಖುದ್ದಾಗಿ ಭೇಟಿ ಕೊಟ್ಟು ಯಾವ ರೀತಿ ನಷ್ಟ ಆಗಿದೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದೇನೆ. ನಾವು ಸರ್ಕಾರ ರೈತರ ನೆರವಿಗೆ ಬಿದ್ದಿರೋದು ಅಷ್ಟೇ ಅಲ್ಲ, ಈವನ್ ಗಿಡದಲ್ಲಿರೋದು ಕೂಡ ಯಾವುದು ಬರಲ್ಲ. ಆಮೇಲೆ ಡೈಬ್ಯಾಕ್ ಜಾಸ್ತಿ ಆಗ್ಬಿಡುತ್ತೆ. ಆ ರೋಗ ಅಣ್ಣ ಇದೊಂದೇ ಬೆಳೆ ಅಲ್ಲ, ಫುಲ್ ಏನ್ ರೈತರು ಬೆಳೆ ಏನೇ ಇದೆಯೋ ಹಿಡಿದು ಅಡಿಕೆ, ತೆಂಗು ಎಲ್ಲ. ಅಡಿಕೆ ನೋಡಿ ಈಗ ಅಡಿಕೆ ಎಲ್ಲ ಈ ಸೈಜ್ ತೆಂಗೆಲ್ಲ ಇದಾಗ್ಬಿಟ್ಟೈತೆ. ತೆಂಗೆಲ್ಲ